ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು ಚಾನಲ್ ಬಗ್ಗೆ ಏನೇನು ಚೆನ್ನಾಗಿದೆ, ಏನೇನು ಚೆನ್ನಾಗಿಲ್ಲ, ಏನೇನು ಇಂಪ್ರೂವ್ ಮಾಡ್ಕೋಬೇಕು ಅಂತೇಳಿ ನಾನು ಆ ಚಾನಲ್ ರಿಲೇಟೆಡ್ ನಾನು ಇನ್ಫಾರ್ಮೇಷನ್ ಹೇಳ್ತೀನಿ. ಇದೇ ಥರ ನಿಮ್ಮ ಒಂದು ಚಾನಲಲ್ಲಿ ಏನಾದರೂ ತಪ್ಪು ಆಗಿದೆಯಾ ಅದನ್ನು ನೀವು ಚೆಕ್ ಮಾಡಿಕೊಂಡು ಸರಿಪಡಿಸ್ಕೋಬೋದು. ಈ ಒಂದು ಚಾನಲ್ ಚೆಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ, ಏನು ಚೇಂಜ್ ಮಾಡಬೇಕು, ಏನು ಇಂಪ್ರೂವ್ ಮಾಡ್ಕೋಬೇಕು ಅಂತೇಳಿ ಇಲ್ಲಿ ಇವ್ರು ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರ ಒಂದು ಪರ್ಮಿಷನ್ ನಾನು ಕೇಳಿದ್ದೀನಿ. ಇದ್ರ ರಿಲೇಟೆಡ್ ನಾನು ವೀಡಿಯೋ ಮಾಡ್ತೀನಿ. ನಿಮ್ಮ ಚಾನಲ್ನ ಏನೇನು ಪ್ರಾಬ್ಲಮ್ಸ್ ಇದೆ, ಏನೇನು ಚೆನ್ನಾಗಿದೆ, ಏನೇನು ಇಂಪ್ರೂವ್ ಮಾಡ್ಕೋಬೇಕು ಎಲ್ಲ ಅಂಥೇಳಿ ನಾನು ವೀಡಿಯೋ ಮಾಡ್ತೀನಿ ಅಂಥೇಳಿ ಅವ್ರಿಗೆ ಕೇಳಿದ್ದೀನಿ. ಅವರು ಕೆಳಗಡೆ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಅಂತೇಳಿ ಕಾಮೆಂಟ್ ಮಾಡಿದ್ದಾರೆ, ರಿಪ್ಲೈ ಮಾಡಿದ್ದಾರೆ. ಅಂದರೆ ವೀಡಿಯೋ ಮಾಡಿ ಅಂಥೇಳಿ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈಗ ಅದ್ರ ರಿಲೇಟೆಡ್ ವೀಡಿಯೋ ಮಾಡ್ತಾಯಿದ್ದೀನಿ. ಈಗ ಆ ಚಾನಲ್ನ ಓಪನ್ ಮಾಡ್ತೀನಿ ಫ್ರೆಂಡ್ಸ್. ಅದರಲ್ಲಿ ಏನೇನಿದೆ, ಏನೇನು ಕರೆಕ್ಟ್ ಚೆನ್ನಾಗಿದೆ, ಏನೇನು ಚೆನ್ನಾಗಿಲ್ಲ ಅಂಥೇಳಿ ಈಗ ನೋಡೋಣ. ಈ ಚಾನಲ್ ಹೆಸರು ಪ್ರತಿಮಾ ಅಭಿವೃದ್ಧಿ ಚಾನಲ್ ಅಂತೇಳಿ, ಅದನ್ನ ಕ್ಲಿಕ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ರೆ ಪ್ರತಿಮಾ ಅಭಿವೃದ್ಧಿ ಚಾನಲ್. ಇದು ಕುಕ್ಕಿಂಗ್ ರಿಲೇಟೆಡ್ ಚಾನಲ್ ಇದೆ. ತುಂಬ ಚೆನ್ನಾಗಿದೆ. ವೀಡಿಯೋಸ್ 46 ವೀಡಿಯೋಸ್ ಅವರು ಅಪ್ಲೋಡ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ವೀಡಿಯೋಸ್ ಸ್ವಲ್ಪ ಕಡಿಮೆ ಇದೆ ಅಂದ್ಕೊಳ್ಳಿ, ಆದರೂ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನನಗಂತೂ ಭಾಳ ಇಷ್ಟ ಆಯ್ತದು. ಈಗ ಏನೇನು ಚೆನ್ನಾಗಿದೆ ಅಂತೇಳಿ ಫಸ್ಟು ನೋಡೋಣ. ಫಸ್ಟು ತಮ್ನೇಲ್ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋದು. ನೋಡ್ತಾ ಇದ್ರೆ ತಮ್ನೇಲ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾರು ನೋಡಿದರೂ ಕೂಡ ಅದನ್ನ ತಮ್ನೇಲ್ನ ಕ್ಲಿಕ್ ಮಾಡಿ ವೀಡಿಯೋ ನೋಡಬೇಕು ಅನಿಸುತ್ತೆ. ಆ ಥರ ತಮ್ನೇಲ್ನ ಕ್ರಿಯೇಟ್ ಮಾಡಿದ್ದಾರೆ. ಸೂಪರಾಗಿದೆ. ಈ ತಮ್ನೇಲ್ನ ಇದೇ ಥರ ಕ್ರಿಯೇಟ್ ಮಾಡಬೇಕು. ಪ್ರತಿಮಾ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ, ತಮ್ನೇಲ್ ಸೂಪರಾಗಿದೆ. ನೀವು ಏನು ಇದನ್ನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಇದೇ ಥರ ನೀವು ಮುಂದೇನು ಕಂಟಿನ್ಯೂ ಮಾಡಿ ತಮ್ನೇಲ್ ಕ್ರಿಯೇಟ್ ಮಾಡೋದು. ಇದು ಚೆನ್ನಾಗಿದೆ. ನೆಕ್ಸ್ಟ್ ಎರಡನೇದೇನು ಚೆನ್ನಾಗಿದೆ ಅಂತಂದರೆ ಬ್ಯಾನರ್ ಚೆನ್ನಾಗಿದೆ. ಇಲ್ಲಿ ನೋಡ್ತಾ ಇದ್ದೀರಾ, ಫಾರ್ ಕುಕ್ಕಿಂಗ್ ಹೆಲ್ದಿ ಫುಡ್ ಅಂತಿದೆ. ಇಲ್ಲಿ ರೆಸಿಪಿ ಎಲ್ಲ ಇಲ್ಲಿ ಇದೆ. ತುಂಬ ಚೆನ್ನಾಗಿ ಕಾಣಿಸ್ತಾಯಿದೆ, ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾಯಿದೆ. ಯಾರಾದರೂ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ಈ ಒಂದು ಬ್ಯಾನರ್ ನೋಡಿದರೆ ಅವರು ಫುಲ್ ಅಟ್ರಾಕ್ಟಿವ್ ಆಗಿಬಿಡ್ತಾರೆ. ಚೆನ್ನಾಗಿದೆ ಅಂಥೇಳಿ ಗೊತ್ತಾಗುತ್ತೆ. ಮತ್ತು ಹೆಲ್ದಿ ಫುಡ್ ರಿಲೇಟೆಡ್ ವೀಡಿಯೋಸ್ ಇದೆ ಅಂಥೇಳಿ ಇವ್ರಿಗೆ ಗೊತ್ತಾಗುತ್ತೆ. ರೆಸಿಪಿ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾರೆ ಅಂಥೇಳಿ ಗೊತ್ತಾಗುತ್ತೆ. ಚೆನ್ನಾಗಿದೆ, ಸೂಪರಾಗಿದೆ ಬ್ಯಾನರ್. ನೆಕ್ಸ್ಟ್ ಏನು ಚೆನ್ನಾಗಿದೆ ಅಂತಂದರೆ ವೀಡಿಯೋ ಕ್ವಾಲಿಟಿ, ಆಡಿಯೋ ಕ್ವಾಲಿಟಿ ಚೆನ್ನಾಗಿದೆ. ನಾವು ವೀಡಿಯೋಸ್ನ ನೋಡಿದ್ದೀನಿ, ಭಾಳ ವೀಡಿಯೋಸ್ನ ಪ್ಲೇ ಮಾಡಿ ನೋಡಿದ್ದೀನಿ. 5-6 ವೀಡಿಯೋಸ್, 10 ವೀಡಿಯೋಸ್ನ ಪ್ಲೇ ಮಾಡಿ ನೋಡಿದ್ದೀನಿ ಆಗಲೇ. ತುಂಬ ಚೆನ್ನಾಗಿದೆ. ವೀಡಿಯೋ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಮತ್ತು ಆಡಿಯೋ ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಯಾವ ರೀತಿ ರೆಸಿಪಿನ ಮಾಡಬೇಕು, ಈ ಥರ ಅಡುಗೆನ ಯಾವ ಥರ ಮಾಡಬೇಕು ಅಂತೇಳಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮತ್ತು ವೀಡಿಯೋ ಲೆಂತ್ ಕೂಡ ಆ್ಯಾವ್ರೇಜ್ ಇದೆ. 4 ಮಿನಿಟ್ಸ್ ನಿಯರ್ ಇದೆ. ಎಲ್ಲನೂ 3 ಮಿನಿಟ್ಸ್ ಇದೆ, 5 ಮಿನಿಟ್ಸ್ ಇದೆ, ಆ್ಯಾವ್ರೇಜ್ ಇದೆ. ಚೆನ್ನಾಗಿದೆ. ಜಾಸ್ತಿ ಲೆಂತ್ ಕೂಡ ಮಾಡಿಲ್ಲ, ಶಾರ್ಟ್ನೂ ಇಲ್ಲ. ಅಂದರೆ ಎಷ್ಟು ಬೇಕು ಅಷ್ಟೇ ಹೇಳಿದರೆ ಚೆನ್ನಾಗಿದೆ. ಮತ್ತು ನಿಮ್ಮ ಚಾನಲ್ನಲ್ಲಿ ಸಬ್ಸ್ಕ್ರೈಬರ್ಸ್ನ ಹೈಡ್ ಮಾಡಿದ್ರೆ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತೇಳಿ ಯಾರಿಗೂ ಗೊತ್ತಾಗಲ್ಲ. ಇದು ಒಳ್ಳೆ ಥಿಂಕಿಂಗ್ ಇದೆ. ಈ ಥರ ಹೈಡ್ ಮಾಡಬೇಕು. ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗೋವರೆಗೂ ನೀವು ಹೈಡ್ ಮಾಡಬೇಕು. ಅಂದರೆ 1000-2000 ಸಬ್ಸ್ಕ್ರೈಬರ್ಸ್ ಆಗೋವರೆಗೂ ನೀವು ಹೈಡ್ ಮಾಡಿದರೆ ಒಳ್ಳೆಯದು. ಹೈಡ್ ಮಾಡಿದ್ರೆ ಇದು ಒಳ್ಳೆಯ ವಿಷಯ. ನೆಕ್ಸ್ಟು ನಿಮ್ಮ ವೀಡಿಯೋ ಚೆನ್ನಾಗಿದೆ ಅನ್ನೋಕ್ಕೆ ಏನು ಸಾಕ್ಷಿ ಅಂತಂದರೆ, ನಾವು ವೀಡಿಯೋನ ಕ್ಲಿಕ್ ಮಾಡಿ ನೋಡಿದರೆ ಎಕ್ಸ್ಪ್ಲೇನ್ ಚೆನ್ನಾಗಿ ಮಾಡ್ತೀರಾ. ಓನ್ಲಿ 45 ವ್ಯೂಸ್ ಬಂದಿದೆ. ಅದರಲ್ಲಿ 10 ಲೈಕ್ಸ್ ಬಂದಿದೆ. ಅಂದರೆ ವೀಡಿಯೋ ನೋಡಿದವರೆಲ್ಲ ಲೈಕ್ ಮಾಡಿ ಹೋಗ್ತಾ ಇದ್ದಾರೆ ಅಂತಂದರೆ ವೀಡಿಯೋ ಚೆನ್ನಾಗಿದೆ ಅಂತೇಳಿ ಇಲ್ಲಿ ಅರ್ಥ ಆಗುತ್ತೆ. ಇಷ್ಟು ಚೆನ್ನಾಗಿರೋ ಒಂದು ಕ್ವಾಲಿಟೀಸ್ ನಿಮ್ಮ ಚಾನಲ್ನಲ್ಲಿ ಇರೋದು. ಏನೇನು ಇಂಪ್ರೂವ್ ಮಾಡ್ಕೋಬೋದು ಅಂಥೇಳಿ ನಿಮಗೆ ಈಗ 1 by 1 ನಿಮಗೆ ತಿಳಿಸ್ತಾ ಹೋಗ್ತೀನಿ. ಫಸ್ಟು ವೀಡಿಯೋ ಅಪ್ಲೋಡ್ ಫ್ರೀಕ್ವೆನ್ಸಿ ಕಡಿಮೆ ಇದೆ, ಅಂದರೆ ಜಾಸ್ತಿ ಇದೆ. ಅಂದರೆ ಜಾಸ್ತಿ ದಿನ ಆದಮೇಲೆ ನೀವು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀರಾ, ಅಂದರೆ ಗ್ಯಾಪ್ ಜಾಸ್ತಿ ಬಿಡ್ತಾಯಿದ್ದೀರಾ. ಇಲ್ಲಿ ನೋಡ್ತಾ ಇದ್ದೀರಾ, 3 ಡೇಸ್ ಹಿಂದೆ ನೀವು ವೀಡಿಯೋನ ಅಪ್ಲೋಡ್ ಮಾಡಿದ್ದೀರಾ, 7 ಡೇಸ್ ಹಿಂದೆ ಅಪ್ಲೋಡ್ ಮಾಡಿದ್ದೀರಾ, ಅಂದರೆ 4 ಡೇಸ್ ಡಿಫ್ರೆನ್ಸ್ ಆಯಿತು. ನೆಕ್ಸ್ಟ್ 2 ವೀಕ್ ಹಿಂದೆ ಅಪ್ಲೋಡ್ ಮಾಡಿದ್ದೀರಾ, ಅಂದರೆ 1 ವೀಕ್ ಡಿಫ್ರೆನ್ಸ್ ಆಯಿತು. ಇಲ್ಲಿ 3 ವೀಕ್ಲಿ 1 ವೀಡಿಯೋನ ನೀವು ಅಪ್ಲೋಡ್ ಮಾಡ್ತಾಯಿದ್ದೀರಾ. ಈ ಫ್ರೀಕ್ವೆನ್ಸಿ ಜಾಸ್ತಿ ಆಯಿತು, ಅಂದರೆ ಜಾಸ್ತಿ ಗ್ಯಾಪ್ ಆಯಿತು. ಇದನ್ನು ನೀವು ಕಡಿಮೆ ಮಾಡ್ಕೊಳ್ಳಿ. 2 ಡೇಸ್ಗೆ ಮಾಡ್ಕೊಳ್ಳಿ, ಅಥವಾ ಡೈಲಿ 1 ವೀಡಿಯೋನ ಅಪ್ಲೋಡ್ ಮಾಡಿ, ಅಂದರೆ ಚೆನ್ನಾಗಿರುತ್ತೆ. ಡೈಲಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ಬ್ಯುಸಿ ಇದ್ರಿ ನೀವು, ಶೆಡ್ಯೂಲ್ ಬ್ಯುಸಿ ಇತ್ತು, ನಿಮಗೆ ಭಾಳ ಬೇರೆ ಕೆಲಸ ಇತ್ತು ಅಂತಂದರೆ ನೀವು 2 ಡೇಸ್ಗೆ 1 ವೀಡಿಯೋ ಅಪ್ಲೋಡ್ ಮಾಡ್ಬೋದು. ಈಗ ನೋಡ್ತಾ ಇದ್ರೆ 1 ಮಂತಲ್ಲಿ 3 ವೀಡಿಯೋ ಅಪ್ಲೋಡ್ ಮಾಡಿದ್ದಾರೆ. ಆ್ಯಾವ್ರೇಜ್ ಆಗಿ ವೀಕ್ಲಿ 1 ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ರೆ ಇದು ವೀಡಿಯೋ ಚೆನ್ನಾಗಿದ್ದರೂ ಕೂಡ ನಿಮಗೆ ವ್ಯೂಸ್ ಬರಬೇಕು ಅಂತಂದರೆ ಕನ್ಸಿಸ್ಟೆಂಟಾಗಿ ಅಪ್ಲೋಡ್ ಮಾಡ್ತಾ ಇರಬೇಕು. ಅಂದರೆ 2 ಡೇಸ್ ಮಾಡಿದರೆ ಚೆನ್ನಾಗಿರುತ್ತೆ. ಡೈಲಿ 1 ವೀಡಿಯೋ ಮಾಡಿದರೂ ಚೆನ್ನಾಗಿರುತ್ತೆ. ಆಗಲ್ಲ ಅಂತಂದರೆ 2 ಡೇಸ್ಗೆ ಒಂದಾದರೂ ಮಾಡಿ ಅಂತೇಳಿ ನಾನು ಸಜೆಸ್ಟ್ ಮಾಡ್ತೀನಿ. ಈ ಥರ ಮಾಡಿದರೆ ವೀಡಿಯೋಸ್ ಕಡಿಮೆ ಆಗುತ್ತೆ. ನೀವು ಎಷ್ಟು ಚೆನ್ನಾಗಿ ಮಾಡಿದರೂ ಕೂಡ ಬೇಗ ಗ್ರೋ ಆಗೋಕ್ಕಾಗಲ್ಲ. ಅದಕ್ಕೋಸ್ಕರ ನೀವು ವೀಡಿಯೋನ ಬೇಗ ಅಪ್ಲೋಡ್ ಮಾಡಿ, ಅಂದರೆ 2 ಡೇಸ್ಗೆ ಒಂದಾದರೂ ಮಾಡಿ. ನೆಕ್ಸ್ಟ್ ಎರಡನೇದೇನು ಅಂತಂದರೆ, ನಿಮ್ಮ ಚಾನಲ್ ಇಲ್ಲಿ ಲೋಗೋ ಇದೆಯಲ್ಲ, ನಿಮ್ಮ ಫೋಟೋ ಆ್ಯಡ್ ಮಾಡಿದ್ದೀರಾ. ಇದ್ರ ಬದಲು ಒಂದು ರೆಸಿಪಿ ರಿಲೇಟೆಡ್ ಒಂದು ಫೋಟೋ ಇತ್ತು ಅಂತ ಅದು ಆ್ಯಡ್ ಮಾಡಿದರೆ ಚೆನ್ನಾಗಿರುತ್ತೆ. ಯಾಕೆಂತಂದರೆ ಯಾರಾದರೂ ನಿಮ್ಮ ಚಾನಲ್ ಲೋಗೋ ನೋಡಿದರೆ ನೀವು ನೋಡಿದ ತಕ್ಷಣ ಗೊತ್ತಾಗಬೇಕು ಇದು ಯಾವ ಚಾನಲ್ ಇದೆ, ಯಾವ
ಟಾಪಿಕ್ ರಿಲೇಟೆಡ್ ಇದೆ, ಯಾವ ಕ್ಯಾಟಗರಿ ರಿಲೇಟೆಡ್ ಚಾನಲ್ ಇದೆ ಅಂತೇಳಿ. ಆ ಥರ ನೋಡಿದ ತಕ್ಷಣ ಗೊತ್ತಾಯಿತು ಅಂತಂದರೆ ಅವ್ರಿಗೆ ಈ ಚಾನಲ್ ಈ ಕ್ಯಾಟಗರಿ ರಿಲೇಟೆಡ್ ವೀಡಿಯೋ ಮಾಡ್ತಾರೆ ಅಂತೇಳಿ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಯಾರು ಕಮೆಂಟ್ ಮಾಡಿದ್ರೆ, ಯಾವ ವೀಡಿಯೋ ಕೆಳಗಡೆ ಕಮೆಂಟ್ ಮಾಡಿದ್ರೆ ಅಂತೇಳಿ ನೀವು ಈ ಲೋಗೋ ನೋಡಿದರೆ ನಿಮ್ಮ ಫೋಟೋ ಇರುತ್ತೆ, ಅವ್ರಿಗೆ ಗೊತ್ತಾಗಲ್ಲ ಇದು ಯಾವ ಚಾನಲ್ ಇದೆ ಅಂತೇಳಿ. ಅದೇ ಒಂದು ರೆಸಿಪಿ ಇತ್ತು ಅಂತಂದರೆ ಇದು ಕುಕಿಂಗ್ ರಿಲೇಟೆಡ್ ಚಾನಲ್ ಇರ್ಬೋದು ಅಂತೇಳಿ ಬೇಗ ಅವರು ಕಂಡುಹಿಡ್ಬಿಡ್ತಾರೆ. ಈ ಥರ ಇರುತ್ತೆ. ಇದು ಅಷ್ಟೇನು ಇಂಪಾರ್ಟೆನ್ಸ್ ಇಲ್ಲ, ನಿಮಗೆ ಇಷ್ಟ ಇದ್ದರೆ ನೀವು ಚೇಂಜ್ ಮಾಡ್ಕೋಬೋದು, ಇಲ್ಲಾಂತಂದರೆ ಈ ಫೋಟೋ ಇದ್ರೂ ಓಕೆ, ಏನು ಪ್ರಾಬ್ಲಮ್ ಆಗಲ್ಲ. ಇದು ಎರಡನೇದು. ನೆಕ್ಸ್ಟ್ ಡಿಸ್ಕ್ರಿಪ್ಷನ್ ನೀವು ಬರೀತಾ ಇಲ್ಲ ವಿಡಿಯೋ ಕೆಳಗಡೆ ನೋಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಡಿಸ್ಕ್ರಿಪ್ಷನ್ ನೋಡಿ, ಏನೂ ಜಾಸ್ತಿ ಇಲ್ಲ, ಇಲ್ಲಿ ಒಂದು 2-3 ಲೈನ್ ಇದೆ. ಬೇರೆ ವಿಡಿಯೋ ಕ್ಲಿಕ್ ಮಾಡಿ ತೋರಿಸ್ತೀನಿ. ನೋಡ್ತಾಯಿದ್ರೆ 2 ಲೈನ್ ಇದೆ. ಇಷ್ಟು ಡಿಸ್ಕ್ರಿಪ್ಷನ್ ಬರೆದ್ರೆ ಯೂಟ್ಯೂಬ್ಗೆ ಗೊತ್ತಾಗಲ್ಲ ಇದು ಯಾವ ವಿಡಿಯೋ ಇದೆ, ಯಾವ ಟಾಪಿಕ್ ರಿಲೇಟೆಡ್ ಇದೆ ಅಂತೇಳಿ. ನೀವು ಡಿಸ್ಕ್ರಿಪ್ಷನ್ ಜಾಸ್ತಿ ಬರೀಬೇಕು. ಯಾವ ಥರ ಅಂತಂದರೆ ನನ್ನ ಚಾನಲ್ನಲ್ಲಿ ನಮ್ಮ ವೀಡಿಯೋಸ್ ನೋಡಿ, ನೀವು ನನ್ನ ಚಾನಲ್ ಡಿಸ್ಕ್ರಿಪ್ಷನ್ ನೋಡಿ, ನಾವು ವೀಡಿಯೋಸ್ ಕೆಳಗಡೆ ಒಂದು 20 ಲೈನ್ಸ್ 30 ಲೈನ್ಸ್ ಬರಿತಾ ಇರ್ತೀನಿ. ಆ ಥರ ನೀವು ಬರೀರಿ. ಏನು ಬರೀಬೇಕು ಅಂತೇಳಿ ಗೊತ್ತಾಗಲಿಲ್ಲ ಅಂತಂದರೆ ನೀವು ಏನು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿರಲ್ಲ ಅದನ್ನೇ ನೀವು ನಿಮ್ಮ ವರ್ಡ್ಸಲ್ಲಿ ಬರೀರಿ, ಚೆನ್ನಾಗಿರುತ್ತೆ. ಆ ವರ್ಡ್ಸಿಂದ ನಿಮಗೆ ವ್ಯೂಸ್ ಬರುತ್ತೆ. ಆಲ್ಗರಿದಮಲ್ಲಿ ಇದು ಕೂಡ ಮ್ಯಾಟ್ರ್ ಆಗುತ್ತೆ. ಡಿಸ್ಕ್ರಿಪ್ಷನ್ ಚೆನ್ನಾಗಿ ಬರೀರಿ. ಇದು ಒಂದು ನೀವು ಇಂಪ್ರೂವ್ ಮಾಡ್ಕೊಳ್ಳಿ. ನೆಕ್ಸ್ಟು ಏನು ಅಂತಂದರೆ ನೀವು ನಿಮ್ಮ ವೀಡಿಯೋಸ್ಗೆ ಟ್ಯಾಗ್ಸ್ ಆಗ್ತಾಯಿಲ್ಲ. ಈಗ ನಿಮಗೆ ತೋರಿಸ್ತೀನಿ, ಶೇರ್ ಮಾಡ್ತಾಯಿದ್ದೀನಿ. ಒಂದು ಅಪ್ಲಿಕೇಶನ್ ಇದೆ ಯು ಟ್ಯಾಗ್ ಅಂತೇಳಿ. ಈ ಅಪ್ಲಿಕೇಶನಿಂದ ಯಾವ ಟ್ಯಾಗ್ಸ್ ಹಾಕಿದ್ದೀರಲ್ಲ ಇಲ್ಲಿ ಗೊತ್ತಾಗುತ್ತೆ. ನೋಡ್ತಾ ಇದ್ದೀರಾ, ಇಲ್ಲಿ ಏನು ತೋರಿಸ್ತಾ ಇಲ್ಲ, ಟ್ಯಾಗ್ಸ್ ಇದೆ ಅಂತೇಳಿ ಏನೂ ತೋರಿಸ್ತಾ ಇಲ್ಲ. ಈಗ ಬೇರೆ ವಿಡಿಯೋ ನೋಡ್ತೀನಿ, ಶೇರ್ ಮಾಡ್ತಾಯಿದ್ದೀನಿ. ಯು ಟ್ಯಾಗ್ಸ್ ನೋಡಿ, ಇಲ್ಲಿ ಯಾವುದು ಟ್ಯಾಗ್ಸ್ ತೋರಿಸ್ತಾ ಇಲ್ಲ. ಮೋಸ್ಟ್ಲಿ ಟ್ಯಾಗ್ಸ್ ಇಲ್ಲ ಅನ್ಕೋತೀನಿ. ಸಮಥಿಂಗ್ ವೆಂಟ್ ರಾಂಗ್ ಅಂತ ಬರ್ತಾಯಿದೆ. ಏನಾದರೂ ಟ್ಯಾಗ್ಸ್ ಇದ್ದರೆ ಓಕೆ, ಇಲ್ಲ ಅನ್ಕೋತೀನಿ ನಾನು. ಟ್ಯಾಗ್ಸ್ ಹಾಕಲಿಲ್ಲ ಅಂತಂದರೆ ವಿಡಿಯೋಗೆ ವ್ಯೂಸ್ ಬರಲ್ಲ. ಇದು ಯಾವ್ದು ರಿಲೇಟೆಡ್ ವಿಡಿಯೋ ಇದೆ ಅಂತೇಳಿ ಯೂಟ್ಯೂಬ್ಗೆ ಗೊತ್ತಾಗಲ್ಲ. ನೀವು ಏನೇನು ಇನ್ಪುಟ್ ಮಾಡ್ತೀರೋ ಅದ್ರ ಮೇಲೆ ಔಟ್ಪುಟ್ ಬರುತ್ತೆ. ನೀವು ಟ್ಯಾಗ್ಸ್ ಕರೆಕ್ಟ್ ಹಾಕಿದ್ರಿ, ಡಿಸ್ಕ್ರಿಪ್ಷನ್ ಕರೆಕ್ಟ್ ಹಾಕಿದ್ರಿ ಅಂತಂದರೆ ನಿಮಗೆ ವ್ಯೂಸ್ ಬರುತ್ತೆ. ಆ ಯೂಟ್ಯೂಬ್ಗೆ ಗೊತ್ತಾಗುತ್ತೆ ಈ ಟಾಪಿಕ್ ರಿಲೇಟೆಡ್ ವಿಡಿಯೋ ಇದೆ ಅಂತೇಳಿ. ಯಾರಾದರೂ ಸರ್ಚ್ ಮಾಡಿದರೆ ಆ ವಿಡಿಯೋ ಅವರಿಗೆ ಶೋ ಮಾಡಬೇಕು ಅಂತೇಳಿ ಅದಕ್ಕೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನೀವು ಟ್ಯಾಗ್ಸ್, ಡಿಸ್ಕ್ರಿಪ್ಷನ್, ಟೈಟ್ಲ್ ಎಲ್ಲನೂ ಚೆನ್ನಾಗಿ ಬರೀಬೇಕು. ಟ್ಯಾಗ್ಸ್ ಬರ್ದಿಲ್ಲ ಅನ್ಕೋತೀನಿ, ಇದರಲ್ಲಿ ಶೋ ಆಗ್ತಾಯಿಲ್ಲ, ಮೋಸ್ಟ್ಲಿ ಇಲ್ಲ ಅನ್ಕೋತೀನಿ. ಈ ಥರ ಬಂದರೆ ಇಲ್ಲ ಅಂತ ಅನಿಸುತ್ತೆ. ನೆಕ್ಸ್ಟ್ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿಲ್ಲ ನೀವು. ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಪ್ಲೇ ಲಿಸ್ಟ್ನ ನಾನು ಕ್ಲಿಕ್ ಮಾಡಿದರೆ ಯಾವುದೂ ಒಂದು ಪ್ಲೇ ಲಿಸ್ಟ್ ಇಲ್ಲ. ನೀವು ಪ್ಲೇ ಲಿಸ್ಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಫಸ್ಟು ಪ್ಲೇ ಲಿಸ್ಟ್ನ ಕ್ರಿಯೇಟ್ ಮಾಡಿ ಎಲ್ಲ ವೀಡಿಯೋಸ್ನ ಅದರಲ್ಲಿ ಆ್ಯಡ್ ಮಾಡಿ. ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿದರೆ ಏನು ಉಪಯೋಗ ಆಗುತ್ತೆ ಅಂತಂದರೆ, ನೀವು ಎಲ್ಲ ವೀಡಿಯೋಸ್ ಅದರಲ್ಲಿ ಆ್ಯಡ್ ಮಾಡಿದರೆ ಯಾರಾದರೂ ನಿಮ್ಮ ಪ್ಲೇ ಲಿಸ್ಟ್ನ ಕ್ಲಿಕ್ ಮಾಡಿ ಒಂದು ವೀಡಿಯೋ ನೋಡಿದರೆ ಆ ವಿಡಿಯೋ ಕಂಪ್ಲೀಟ್ ಆಗಿದ ತಕ್ಷಣ ನೆಕ್ಸ್ಟ್ ಇನ್ನೊಂದು ವೀಡಿಯೋ ಪ್ಲೇ ಆಗಿಬಿಡುತ್ತೆ. ಆ ವಿಡಿಯೋ ಕಂಪ್ಲೀಟ್ ಆಗಿದ ತಕ್ಷಣ ಮತ್ತೆ ನೆಕ್ಸ್ಟ್ ವೀಡಿಯೋ ಪ್ಲೇ ಆಗುತ್ತೆ. ಇದೇ ರೀತಿ ಒನ್ ಬೈ ಒನ್ ಪ್ಲೇ ಆಗ್ತಾ ಇರುತ್ತೆ. ಇದರಿಂದ ವ್ಯೂಸ್ ಜಾಸ್ತಿ ಆಗುತ್ತೆ, ವಾಚ್ ಟೈಮ್ ಜಾಸ್ತಿ ಆಗುತ್ತೆ, ನಿಮ್ಮ ಚಾನಲ್ ಗ್ರೋ ಆಗುತ್ತೆ. ಒಂದು ವೇಳೆ ನೀವು ಪ್ಲೇ ಲಿಸ್ಟ್ ಮಾಡಿರಲಿಲ್ಲ ಅಂತಂದರೆ ಒಂದು ವೀಡಿಯೋ ಅವ್ರು ನೋಡಿದ್ರು ಅಂತಂದರೆ ಇನ್ನೊಂದು ವೀಡಿಯೋ ಬರೋದಿಲ್ಲ. ಹಾಗಾಗಿ ಅವ್ರು ಬೇರೆ ಚಾನಲ್ ವೀಡಿಯೋ ಬರುತ್ತೆ, ಆ ಚಾನಲ್ ವೀಡಿಯೋನ ಅವರು ನೋಡ್ತಾರೆ. ಇದು ಒಂದು ನೀವು ಮಾಡಬೇಕು, ಪ್ಲೇ ಲಿಸ್ಟ್ನ ಮಾಡಿ. ನೆಕ್ಸ್ಟ್ ಇಲ್ಲಿ ಸಬ್ಸ್ಕ್ರೈಬ್ ಬಟನ್ನ ಇಲ್ಲಿ ಆ್ಯಡ್ ಮಾಡಿಲ್ಲ ನೀವು. ಸಬ್ಸ್ಕ್ರೈಬ್ ಬಟನ್ ಮತ್ತು ಬೇರೆ ಸೋಷಿಯಲ್ ಮೀಡಿಯಾ ಇರುತ್ತಲ್ಲ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಟ್ವಿಟರ್, ಈ ಥರ ಯಾವುದಾದ್ರೂ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಇದ್ದರೆ ಅದರದ್ದು ಇಲ್ಲಿ ನೀವು ಹಾಕ್ಬೋದು ಲಿಂಕ್ನ. ಅವು ಯಾವ ಇರಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಬಟನ್ ಆದರೂ ಹಾಕಬೇಕು. ಯಾರಾದರೂ ಈ ಥರ ಹೋಮ್ ಪೇಜನ್ನು ವಿಸಿಟ್ ಮಾಡಿದ್ರು, ಚೆನ್ನಾಗಿ ಅನಿಸ್ತು, ಇಲ್ಲಿ ಬ್ಯಾನರ್ ಚೆನ್ನಾಗಿ ಅನಿಸ್ತು, ನಿಮ್ಮ ಚಾನಲ್ ಚೆನ್ನಾಗಿ ಅನಿಸ್ತು, ವೀಡಿಯೋಸ್ ಚೆನ್ನಾಗಿ ಅನಿಸ್ತು ಅಂತಂದರೆ ಈಗ ಸಬ್ಸ್ಕ್ರೈಬ್ ಮಾಡಬೇಕು ಅಂದ್ಕೊಂಡ್ರೆ ಇಲ್ಲಿ ಮಾಡ್ಬೋದು. ಆದರೂ ಇಲ್ಲಿ ಒಂದು ಸಬ್ಸ್ಕ್ರೈಬ್ ಲಿಂಕ್ ಹಾಕಿದರೆ ಇಲ್ಲಿ ಕೂಡ ಕ್ಲಿಕ್ ಮಾಡಿ ಅವರು ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ ನಿಮ್ಮ ಚಾನಲ್ಗೆ. ಈ ಥರ ಸಬ್ಸ್ಕ್ರೈಬ್ ಬಟನ್ನ ಹಾಕಬೇಕು. ಮತ್ತು ಇನ್ಸ್ಟಾಗ್ರಾಮ್, ಬೇರೆ ಫೇಸ್ಬುಕ್, ಟ್ವಿಟರ್ ಇದನ್ನು ಹಾಕ್ಬೋದು. ನೆಕ್ಸ್ಟ್ ಇದಾದಮೇಲೆ ನೀವು ಇಲ್ಲಿ ಎಷ್ಟು ಫಾರ್ ಕುಕಿಂಗ್ ಹೆಲ್ದಿ ಫುಡ್ ಬರ್ದಿದ್ದೀರಲ್ಲ, ಬರ್ದಿದ್ದನ್ನು ಇನ್ನೂ ಸ್ವಲ್ಪ ಏನು ಆ್ಯಡ್ ಮಾಡ್ಬೋದು ಅಂತಂದರೆ, ನೀವು ಯಾವಾಗ ವೀಡಿಯೋ ಅಪ್ಲೋಡ್ ಮಾಡ್ತೀರಾ ಅದು ಒಂದು ಬರೀಬೇಕು. ಅಂದರೆ ನೀವು ಡೈಲಿ ಅಪ್ಲೋಡ್ ಮಾಡ್ತೀರಾ, 2 ಡೇಸ್ಗೆ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀರಾ, ವೀಕ್ಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀರಾ. ಈ ಥರ ಬರೆದ್ರೆ ನಿಮ್ಮ ವ್ಯೂವರ್ಸ್ಗೆ, ಸಬ್ಸ್ಕ್ರೈಬರ್ಸ್ಗೆ ಗೊತ್ತಾಗುತ್ತೆ ಈ ಚಾನಲ್ನಲ್ಲಿ ಯಾವ ಟೈಮ್ಗೆ ವೀಡಿಯೋ ಬರುತ್ತೆ, ಯಾವ ದಿನ ವೀಡಿಯೋ ಬರುತ್ತೆ ಅಂತೇಳಿ ಗೊತ್ತಾಗುತ್ತೆ. ಆವಾಗ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ನೀವು ವೀಕ್ಲಿ 2 ವೀಡಿಯೋಸ್ ಮಾಡ್ತಾಯಿದ್ದೀರಾ ಅಂದ್ಕೊಳ್ಳಿ. ಒಂದು ವೀಡಿಯೋ ಸೋಮವಾರ ಮಾಡ್ತಾಯಿದ್ದೀರಾ, ಇನ್ನೊಂದು ವೀಡಿಯೋ ಶುಕ್ರವಾರ ಮಾಡ್ತಾಯಿದ್ದೀರಾ ಅಂತೇಳಿ. ಇಲ್ಲಿ ಐ ಅಪ್ಲೋಡ್ ವೀಡಿಯೋ ಎವ್ರಿ ಮಂಡೇ ಆ್ಯಂಡ್ ಫ್ರೈಡೇ ಈ ಥರ ಬರೆದ್ರೆ ಅವ್ರಿಗೆ ಗೊತ್ತಾಗುತ್ತೆ ಮಂಡೇ ಫ್ರೈಡೇ ಅಪ್ಲೋಡ್ ಮಾಡ್ತಾರೆ, ನಾವು ಅಲ್ಲಿವರೆಗೂ ಕಾಯಬೇಕು, ಆ ದಿನ ನೋಡಬೇಕು ವೀಡಿಯೋನ ಅಂತೇಳಿ ಇಲ್ಲಿ ಬರೀರಿ, ಮೆನ್ಷನ್ ಮಾಡಿ. ಅದು ಅವ್ರಿಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಇದರಿಂದ ವ್ಯೂಸ್, ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗುತ್ತೆ. ಇದಾದಮೇಲೆ ನೆಕ್ಸ್ಟು ನಿಮ್ಮ ಚಾನಲ್ನಲ್ಲಿ 100 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು ಅಂತಂದರೆ ನಿಮ್ಮ ಚಾನಲ್ ಇದು ಇರುತ್ತಲ್ಲ URL ನೀವು ಚೇಂಜ್ ಮಾಡ್ಕೋಬೋದು. ಇಲ್ಲಿ ನೀವು ಚೇಂಜ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬರ್ ಆಗಿರ್ತಾರೆ ನಿಮಗೆ, ಆದರೂ ಚೇಂಜ್ ಮಾಡಿಲ್ಲ. ಇದು ಚೇಂಜ್ ಮಾಡ್ಕೊಳ್ಳಿ. ಯಾವ ಥರ ಅಂತಂದರೆ ಪ್ರತಿಮಾ ಅಭಿರುಚಿ ಚಾನಲ್ ಅಂತೇಳಿ ಇಲ್ಲಿ URL www.youtube.com/ ಇಲ್ಲಿ
ಪ್ರತಿಮಾ ಅಭಿರುಚಿ ಚಾನಲ್ ಅಂತೇಳಿ ನೀವು ಚೇಂಜ್ ಮಾಡ್ಕೋಬೋದು. ಯಾರಾದರೂ ನಿಮಗೆ ನಿಮ್ಮ ಚಾನಲ್ URL ಹೇಳಿ ಅಥವಾ ಕಳಿಸಿ ಅಂತ ಹೇಳಿದರೆ ನೀವು ಡೈರೆಕ್ಟಾಗಿ ವಾಯ್ಸಿಂದನೇ ಹೇಳ್ಬೋದು. ಇದು www.youtube.com/ಅಭಿರುಚಿ ಪ್ರತಿಮಾ ಅಭಿರುಚಿ ಚಾನಲ್ ಈ ಥರ ಹೇಳ್ಬೋದು. ಅವರು ಈ ಥರ ಇಲ್ಲಿ ಸರ್ಚ್ ರಿಸಲ್ಟಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಮ ಚಾನಲ್ ಬರುತ್ತೆ. ಅದ್ರ ಬದಲು ಈ URL ಈ ಥರ ಹೇಳೋಕ್ಕಾಗೋದಿಲ್ಲ, FZ6 ಈ ಥರ ಹೇಳೋಕ್ಕಾಗಲ್ಲ. ಅದು ಈಸಿ ಮೆಥಡ್ ಇದೆ, ಅದನ್ನು ನೀವು ಚೇಂಜ್ ಮಾಡ್ಕೋಬೋದು. ಇದಾದಮೇಲೆ ನೆಕ್ಸ್ಟ್ ಹ್ಯಾಶ್ಟ್ಯಾಗ್ಸ್ನ ಹಾಕಿ ನಿಮ್ಮ ವೀಡಿಯೋಸ್ನಲ್ಲಿ. ಜಾಸ್ತಿ ಹ್ಯಾಶ್ಟ್ಯಾಗ್ಸ್ನ ಹಾಕ್ತಾಯಿಲ್ಲ, ನಾನು ಚೆಕ್ ಮಾಡಿದ್ದೀನಿ. ಇದನ್ನ ಕ್ಲಿಕ್ ಮಾಡಿ ತೋರಿಸ್ತೀನಿ. ಇಲ್ಲೇನೋ ಯಾವುದು ಹ್ಯಾಶ್ಟ್ಯಾಗ್ಸ್ ಇಲ್ಲ. ಇದೇ ಥರ ಬೇರೆ ಬೇರೆ ವೀಡಿಯೋಸ್ಗೆ ಹ್ಯಾಶ್ಟ್ಯಾಗ್ಸ್ ಇಲ್ಲ. ಹ್ಯಾಶ್ಟ್ಯಾಗ್ಸ್ ಯಾವ ಥರ ಹಾಕ್ತೀರ ಅಂತಂದರೆ ಫಸ್ಟ್ ಹ್ಯಾಶ್ಟ್ಯಾಗ್ ನಿಮ್ಮ ಚಾನಲ್ದು ಹಾಕಿ, ಪ್ರತಿಮಾ ಅಭಿರುಚಿ ಚಾನಲ್. ಇಲ್ಲಿ ಗ್ಯಾಪ್ ಬಿಡಬೇಡಿ, ಪ್ರತಿಮಾ ಅಭಿರುಚಿ ಚಾನಲ್, ಒಟ್ಟ ಗ್ಯಾಪ್ ಸ್ಪೇಸ್ ಏನು ಬಿಡಬೇಡಿ, ಡೈರೆಕ್ಟಾಗಿ ಈ ಥರ ಹಾಕಿ. ನೆಕ್ಸ್ಟ್ ಇನ್ನೊಂದು ಇದು ಕನ್ನಡ ಲ್ಯಾಂಗ್ವೇಜ್ ಇದೆಯಲ್ಲ, ಕನ್ನಡ ಅಂತೇಳಿ ಹಾಕಿ. ಇನ್ನೂ ಒಂದು ಯಾವ ಟಾಪಿಕ್ ರಿಲೇಟೆಡ್ ಇರುತ್ತೆ ಆ ಟಾಪಿಕ್ ಹ್ಯಾಶ್ಟ್ಯಾಗ್ ಹಾಕಿ. ಫಾರ್ ಎಕ್ಸಾಂಪಲ್ ನೀವು ಇದು ಯಾವ್ದು ಮಾಡ್ತಾಯಿದ್ದೀರಾ, ದಂಟು ಸೊಪ್ಪಿನ ಹುಳಿ ಅಂತಿದೆ, ಹುಳಿ ಮತ್ತು ಮುದ್ದೆ ಸುಲಭ, ಮುದ್ದೆ ಅಂತಿದೆ, ಮುದ್ದೆ ಅಂತೇಳಿ ಈ ಥರ ಆಗ್ಬೋದು. ನಿಮ್ಗೆ ಏನು ಅನಿಸುತ್ತೆ ಅದನ್ನು ಆಗ್ಬೋದು. ಬೇರೆ ಕುಂಬಳಕಾಯಿ ಕಡುಬು, ಕಡುಬು ಈ ಥರ ಹಾಕಿದರೆ ಯಾರಾದರೂ ಕಡುಬು ಅಂತೇಳಿ ಸರ್ಚ್ ಮಾಡಿದ್ರೆ ನಿಮ್ಮ ವೀಡಿಯೋ ಅವರು ಮುಂದೆ ಹೋಗುತ್ತೆ, ನಿಮಗೆ ವ್ಯೂಸ್ ವಾಚ್ ಟೈಮ್ ಎಲ್ಲ ಆಗುತ್ತೆ. ಮತ್ತು ಎಲ್ಲ ಭಾಳ ವೀಡಿಯೋಸ್ ನೋಡಿದರೆ ಸಬ್ಸ್ಕ್ರೈಬರ್ಸ್ ಕೂಡ ಆಗ್ತಾರೆ. ಇದು ಒಂದು ನೀವು ಮಾಡ್ಕೋಬೋದು. ನೆಕ್ಸ್ಟ್ ನಿಮ್ಮ ಚಾನಲ್ನಲ್ಲಿ ಇನ್ನೂ ಕಮ್ಯುನಿಟಿ ಪೋಸ್ಟ್ ಬಂದಿಲ್ಲ, ಬಂದರೆ ನೀವು ಕಮ್ಯುನಿಟಿ ಪೋಸ್ಟ್ನಲ್ಲಿ ವೀಡಿಯೋಸ್ನ ಹಾಕ್ಬೋದು. ನಿಮ್ಮ ಸಬ್ಸ್ಕ್ರೈಬರ್ಸ್ ಜೊತೆ ನೀವು ಬೇರೆ ಬೇರೆ ಏನಾದರೂ ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೋಬೋದು. ಇದೆಲ್ಲ ಮಾಡ್ಕೋಬೋದು. ಇನ್ನೂ ಬಂದಿಲ್ಲ, ಬಂದಾದಮೇಲೆ ನೀವು ವೀಡಿಯೋಸ್ನು ಅಪ್ಲೋಡ್ ಮಾಡಿ, ಪೋಸ್ಟ್ ಮಾಡಿ. ಅದರಿಂದ ವ್ಯೂಸ್ನು ಹೆಚ್ಚಾಗುತ್ತೆ, ವಾಚ್ ಟೈಮ್ನು ಹೆಚ್ಚಾಗುತ್ತೆ. ಇದಾದಮೇಲೆ ನೀವು ವೀಡಿಯೋನ ಪ್ರೀಮಿಯರ್ ಮಾಡಿ. ಪ್ರೀಮಿಯರ್ ಅಂದರೆ ನೀವು ಅಪ್ಲೋಡ್ ಮಾಡೋ ಟೈಮ್ನಲ್ಲಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನನ್ನ ಚಾನಲ್ನಲ್ಲಿ ಯಾವುದೋ ಒಂದು ವೀಡಿಯೋ ಕ್ಲಿಕ್ ಮಾಡಿ ತೋರಿಸ್ತೀನಿ. ಈ ವಿಡಿಯೋ ಕ್ಲಿಕ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಶೆಡ್ಯೂಲ್ ಅಂತೇಳಿ ಕ್ಲಿಕ್ ಮಾಡಿದರೆ ಇಲ್ಲಿ ಮುಂಚೆ ಪ್ರೀಮಿಯರ್ ಅಂತ ಬರುತ್ತೆ. ನೀವು ಅಪ್ಲೋಡ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಿದಾದ್ಮೇಲೆ ನೀವು ಪಬ್ಲಿಕ್ ಮಾಡೋಕ್ಕೆ ಮುಂಚೆ ಇಲ್ಲಿ ಪ್ರೀಮಿಯರ್ ಅಂತೇಳಿ ಬರುತ್ತೆ. ಇಲ್ಲಿ ನೋಡ್ತಾ ಇದ್ದರೆ ಪ್ರೀಮಿಯರ್ಡ್ ಅಂತೇಳಿದೆ. ಅಂದರೆ ನೀವು ಈ ಥರ ಪ್ರೀಮಿಯರ್ ಮಾಡಿದರೆ ಏನಾಗುತ್ತೆ, ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ, ನಿಮ್ಮ ಆಡಿಯನ್ಸ್ಗೆ ನಿಮ್ಮ ವೀಡಿಯೋ 3-4 ಬಾರಿ ಹೋಗುತ್ತೆ. ಇನ್ನು ಅರ್ಧ ಗಂಟೆ ಮುಂಚೆ ಇರುತ್ತಲ್ಲ ಆವಾಗ ಒಂದು ಸರಿ ಹೋಗುತ್ತೆ. ಈ ಥರ ಅಪ್ಲೋಡ್ ಮಾಡ್ತಾ ಇದ್ದಾರೆ ಈ ಟಾಪಿಕ್ ಮೇಲೆ ಅಂತೇಳಿ. ಆವಾಗ ನಿಮ್ಮ ವ್ಯೂವರ್ಸ್ಗೆ ಗೊತ್ತಾಗುತ್ತೆ ಈ ಟಾಪಿಕ್ ಮೇಲೆ ವೀಡಿಯೋ ಮಾಡ್ತಾ ಇದ್ದಾರೆ, ನಾವು ನೋಡಬೇಕು, ಇನ್ನೂ ಅರ್ಧ ಗಂಟೆ ಬಿಟ್ಟು ನೋಡಬೇಕು ಅಂತೇಳಿ ಅವ್ರಿಗೆ ಫ್ಲ್ಯಾಶ್ ಆಗುತ್ತೆ. ಯಾವಾಗ ಅಪ್ಲೋಡ್ ಆಗುತ್ತೆ ಆವಾಗ ಯಾವಾಗ ಪಬ್ಲಿಕ್ ಆಗುತ್ತೆ ಆವಾಗ ಕೂಡ ಮತ್ತೊಂದು ಸರಿ ನೋಟಿಫಿಕೇಷನ್ ಬರುತ್ತೆ. ಈ ಥರ 2-3 ಸರಿ ನೋಟಿಫಿಕೇಷನ್ ಬಂದರೆ ನಿಮ್ಮ ಆಡಿಯನ್ಸ್ಗೆ ಗೊತ್ತಾಗುತ್ತೆ ಈ ಥರ ವೀಡಿಯೋ ಅಪ್ಲೋಡ್ ಆಗ್ತಾ ಇದೆ ಈ ಟೈಮ್ಗೆ ಅಂತೇಳಿ ಗೊತ್ತಾಗಿ ಅವರು ಆ ಟೈಮ್ಗೆ ವೀಡಿಯೋ ನೋಡ್ತಾರೆ. ಇದರಿಂದ ನಿಮಗೆ ವೀಡಿಯೋ ವ್ಯೂಸ್ ಇನ್ಕ್ರೀಸ್ ಆಗುತ್ತೆ ಮತ್ತು ವಾಚ್ ಟೈಮ್ ಕೂಡ ಇನ್ಕ್ರೀಸ್ ಆಗುತ್ತೆ. ಈ ಥರ ನೀವು ಇಷ್ಟನ್ನು ನೀವು ಇಂಪ್ರೂವ್ ಮಾಡಿಕೊಂಡ್ರೆ ನಿಮ್ಮ ಚಾನಲ್ನಲ್ಲಿ ನೀವು ವ್ಯೂಸ್ನ ಜಾಸ್ತಿ ಮಾಡ್ಕೋಬೋದು ಮತ್ತು ವಾಚ್ ಟೈಮ್ ಜಾಸ್ತಿ ಮಾಡ್ಕೋಬೋದು, ಚಾನಲ್ ಮಾನಿಟೈಸೇಷನ್ ಮಾಡ್ಕೋಬೋದು ಮತ್ತು ನಿಮ್ಮ ಚಾನಲ್ನಲ್ಲಿ ಸಕ್ಸಸ್ ಆಗ್ಬೋದು. ಇಷ್ಟನ್ನು ನೀವು ಫಾಲೋ ಮಾಡಿ ಫ್ರೆಂಡ್ಸ್. ಒಂದು 7-8 ಹಿಂಟ್ಸ್ ನಿಮಗೆ ತಿಳಿಸಿದ್ದೀನಿ. ಈ ಥರ ನೀವು ಫಾಲೋ ಮಾಡಿ. ಇದರಿಂದ ನಾನು ಈ ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ ಇದರಲ್ಲಿ ಏನೇನು ಸ್ವಲ್ಪ ಟ್ರಿಕ್ಸ್ ಇದೆ, ಪ್ರಾಬ್ಲಮ್ಸ್ ಇದೆ, ಇದನ್ನು ನೀವು ಸಾಲ್ವ್ ಮಾಡಿಕೊಂಡ್ರೆ ಅವ್ರ ಚಾನಲ್ನ ಇಂಪ್ರೂವ್ ಮಾಡ್ಕೋಬೋದು. ಇದೇ ರೀತಿ ನೀವು ಯೂಟ್ಯೂಬ್ ಆಡಿಯನ್ಸ್ ಇದೆ, ನನ್ನ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ಇದ್ದಾರಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಚಾನಲ್ನಲ್ಲೂ ಕೂಡ ಈ ಥರ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನೀವು ಅದನ್ನು ತಿದ್ದುಕೊಂಡ್ರೆ ನಿಮಗೂ ವ್ಯೂಸ್, ಸಬ್ಸ್ಕ್ರೈಬರ್ಸ್ ಎಲ್ಲ ಬರುತ್ತೆ. ಈಗ ನೀವು ನನ್ನ ವೀಡಿಯೋ ಇದನ್ನು ನೋಡ್ತಾ ಇದ್ದೀರ ಅಂತಂದರೆ ನಿಮಗೆ ಈ ಥರ ವೀಡಿಯೋನ ಮಾಡಬೇಕು, ನಿಮ್ಮ ಚಾನಲ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ, ವ್ಯೂಸ್ ಬರ್ತಾ ಇರಲಿಲ್ಲ, ಸಬ್ಸ್ಕ್ರೈಬರ್ಸ್ ಬರ್ತಾ ಇರಲಿಲ್ಲ, ವಾಚ್ ಟೈಮ್ ಆಗ್ತಾಯಿಲ್ಲ, ಯಾಕೆ, ಏನು ಪ್ರಾಬ್ಲಮ್ ಇದೆ ಹೇಳಬೇಕು ಅಂತಂದರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ನನ್ನ ಚಾನಲ್ ಕೂಡ ನೋಡಿ ವೀಡಿಯೋ ಮಾಡಿ ಅಂತೇಳಿ ಕಮೆಂಟ್ ಮಾಡಿದರೆ ನಾನು ನಿಮ್ಮ ಚಾನಲ್ ಚೆಕ್ ಮಾಡಿ ಏನೇನು ಪ್ರಾಬ್ಲಮ್ ಇದೆ, ವ್ಯೂಸ್ ಇನ್ಕ್ರೀಸ್ ಮಾಡೋದು ಹೇಗೆ ಎಲ್ಲನೂ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.